ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾ ಕೃಷ್ಣ ವ್ಲಾಗ್ಸ್ ಕನ್ನಡ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಈ ವಿಡಿಯೋನ ಯಾವ ಖುಷಿಗೆ ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನ್ನ ಚಾನಲ್ನಲ್ಲಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಆಯಿತು. 2023ಯಲ್ಲಿ ನಾನು ಚಾನಲ್ ಕ್ರಿಯೇಟ್ ಮಾಡಿದ್ದು. ಅವಾಗಿನಿಂದ ನನ್ನ ಅಚೀವ್ಮೆಂಟ್ ಏನಪ್ಪ ಅಂತಂದರೆ $1 ಕಂಪ್ಲೀಟ್ ಆಗಿದೆ ಇವತ್ತಿಗೆ. ನಮಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರಬೇಕು ಅಂತಂದರೆ ನಮಗೆ ಫಸ್ಟು $100 ಕಂಪ್ಲೀಟ್ ಆಗಿರ್ಬೇಕಾಯ್ತಾ. ಆ 100ಅಲ್ಲಿ $1 ನನಗೆ ಇವತ್ತು ಕಂಪ್ಲೀಟ್ ಆಗಿದೆ 2 ವರ್ಷಕ್ಕೆ. ಇನ್ನು $99 ಕಂಪ್ಲೀಟ್ ಆಗೋದಿದೆ. ನೀವು ನನ್ನ ಚಾನಲ್ ನೋಡ್ತಾ ಇದ್ದರೆ ಮೊನಿಟೈಸೇಷನ್ ಕ್ರೈಟೀರಿಯಾ ನಂದಲ್ಲಿ ಕಂಪ್ಲೀಟ್ ಆಗಿದೆ. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ನಂದು ಕಂಪ್ಲೀಟ್ ಆಗಿನೇ ಆಗಲೇ 1 ಇಯರ್ ಆಯಿತು. ಸ್ಟಿಲ್ ನನಗೆ ಯಾಕೆ ಇನ್ನೂ ಪೇಮೆಂಟ್ ಬಂದಿಲ್ಲ ಅಂತ ಅಂದರೆ, ದ ರೀಸನ್ ಈಸ್ ಐ ಆಮ್ ನಾಟ್ ಕನ್ಸಿಸ್ಟೆಂಟ್ ಇನ್ ಪೋಸ್ಟಿಂಗ್ ವೀಡಿಯೋಸ್. ಕನ್ಸಿಸ್ಟೆಂಟ್ ಇದ್ದೀನಿ ಇನ್ ಶಾರ್ಟ್ ವೀಡಿಯೋಸ್ ಪೋಸ್ಟ್ ಮಾಡೋದ್ರಲ್ಲಿ, ಬಟ್ ಲೆಂತಿ ವೀಡಿಯೋಸ್ ನಾನು ಪೋಸ್ಟ್ ಮಾಡಿಲ್ಲ. ದಿಸ್ ಇಸ್ ದ ಮಿಸ್ಟೇಕ್ ವಾಟ್ ಐ ಹ್ಯಾವ್ ಡನ್. ಸೊ ಅದಕ್ಕೆ ಇವತ್ತು ಒಬ್ಬ ನೊಂದ ಯೂಟ್ಯೂಬರ್ ಆಗಿ ಯಾರಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದೆಲ್ಲ ಮಿಸ್ಟೇಕ್ಸ್ ನೀವು ಮಾಡಬಾರ್ದು ಅಂತ ಹೇಳ್ತೀನಿ. ನನಗೇನು ಯೂಟ್ಯೂಬ್ ಬಗ್ಗೆ ಎಲ್ಲ ಗೊತ್ತು ಅಂತಲ್ಲ, ಥಿಂಗ್ಸ್ ನಾನು ಸ್ವಲ್ಪ ತಿಳ್ಕೊಂಡಿರೋದು ನೋಡಿ ಯೂಟ್ಯೂಬಲ್ಲೇ ವೀಡಿಯೋಗಳು ನೋಡಿ ಸಮ್ ಆಫ್ ನನ್ನ ಮಿಸ್ಟೇಕ್ಗಳಿಂದ ನಾನು ತಿಳ್ಕೊಂಡಿರೋಂಥದ್ದನ್ನು ನಿಮಗೆ ಹೇಳ್ತೀನಿ. ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡೋರಿಗೆ ಮೇ ಬಿ ಹೆಲ್ಪ್ ಆಗ್ಬೋದು ಅಂತ. ಸೊ ಫಸ್ಟ್ ಮಿಸ್ಟೇಕ್ ನಾನು ಮಾಡಿದೆ ಏನಂತಂದರೆ, ಕನ್ಸಿಸ್ಟೆಂಟಾಗಿಲ್ಲದೆ ಇರೋದು. ರೆಗ್ಯುಲರಾಗಿ ವೀಕ್ಲಿ 3 ಟೈಮ್ಸ್ ಆದ್ರೂ 3 ಡೇಸ್ ಆಲ್ಟರ್ನೇಟಿವ್, ಒಂದಿನ ಬಿಟ್ಟು ಒಂದಿನ ಹೆಂಗಾದರೂ ನೀವು ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಶಾರ್ಟ್ ವೀಡಿಯೋಸ್ ಆಗ್ತಾಯಿದ್ದೀನಿ ನಾನು. ಒಂದೇನಪ್ಪ ಅಂತಂದರೆ, ನೀವು ಶಾರ್ಟ್ ವೀಡಿಯೋನೇ ಜಾಸ್ತಿ ಪೋಸ್ಟ್ ಮಾಡ್ತಾಯಿದ್ರೆ ನಿಮಗೆ ರೀಚ್ ಚೆನ್ನಾಗಿ ಸಿಗುತ್ತೆ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ವಾಚ್ ಅವರ್ ಕೂಡ ಕಂಪ್ಲೀಟ್ ಆಗ್ಬೋದು. ಬಟ್ ಮಾನಿಟೈಸೇಷನಲ್ಲಿ ಆಗಿ $100 ಕಂಪ್ಲೀಟ್ ಆಗಬೇಕು ಅಂತ ಅಂದರೆ ಡಾಲರ್ಸ್ ಕಂಪ್ಲೀಟ್ ಆಗೋದು ತುಂಬ ಕಷ್ಟ. ಅದರಲ್ಲಿ ನಿಮಗೆ ಶಾರ್ಟ್ಸಲ್ಲಿ ಮಿಲಿಯನ್ ವ್ಯೂಸ್ ಹೊಡೆದ್ರೂ ಕೂಡ ತುಂಬ ಶಾರ್ಟ್ ಅಮೌಂಟ್ ಆಫ್ ಅದು ದುಡ್ಡು ಬರುತ್ತಷ್ಟೆ. ಸೊ ಫೋಕಸ್ ಆನ್ ಬೋತ್, ಎರಡು ಲೆಂತಿ ವಿಡಿಯೋ ಮತ್ತು ಶಾರ್ಟ್ ವಿಡಿಯೋ ಎರಡು ಕಡೆನೂ ಫೋಕಸ್ ಮಾಡಿ. ನಿಮಗೆ $100 ಕಂಪ್ಲೀಟ್ ಮಾಡಬೇಕು ಅಂತಂದರೆ ಲಾಂಗ್ ವೀಡಿಯೋಗಳನ್ನ ಜಾಸ್ತಿ ಪೋಸ್ಟ್ ಮಾಡ್ತಾಯಿರಿ. ಸೆಕೆಂಡ್ ಒನ್, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಇದರಲ್ಲಿ ನಾನೇನೋ ಮಾಡಿಬಿಡ್ತೀನಿ, ನನಗೆ ಹೊಸ ರಿಂಗ್ ಲೈಟು, ಟ್ರೈಪೋಡು, ಹೊಸ ಫೋನು, ಅದಕ್ಕೆ ಬೇಕಾಗಿರೋ ಸೆಟಪ್ಪು, ಇದೆಲ್ಲ ಫಸ್ಟ್ ಇನ್ವೆಸ್ಟ್ ಮಾಡಿ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಆ ಮಿಸ್ಟೇಕ್ ನಾನು ಮಾಡಿದ್ದೀನಿ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಅದು ತೊಗೊಂಡಿದ್ದ ತಕ್ಕನಾಗಿ ವೀಡಿಯೋಸ್ ಮಾಡಿ, ನಿಮ್ಗೆ ಅದರಿಂದ ಅಮೌಂಟ್ ಬಂದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನೀವು ಇನ್ವೆಸ್ಟ್ ಮಾಡಿದ್ದಕ್ಕೂ. ಬಟ್ ನೀವು ಅಷ್ಟು ಇನ್ವೆಸ್ಟ್ ಮಾಡಿ ರೀಚ್ ಆಗಿಲ್ಲ, ಸಕ್ಸಸ್ ಆಗಿಲ್ಲ ಅಂತ ಅಂದರೆ ಸುಮ್ಮನೆ ಇನ್ವೆಸ್ಟ್ ಮಾಡಿದ್ವಲ್ಲ ಅನ್ನೋಂಗೆ ಬೇಜಾರಾಗುತ್ತೆ. ಹೋಪ್ ಬಿಡಬೇಡಿ, ಕನ್ಸಿಸ್ಟೆಂಟಾಗಿ ಟ್ರೈ ಮಾಡ್ತಾಯಿರಿ. ಯಾರಿಗೆ ಗೊತ್ತು, ಕ್ಲಿಕ್ ಆದರೂ ಆಗ್ಬೋದು. ಬಟ್ ಹೇಳ್ತಿರೋದೇನು ಅಂತಂದರೆ, ನಿಮ್ಮ ಹತ್ರ ಏನಿದೆ ಅದರಲ್ಲೇ ಸ್ಟಾರ್ಟ್ ಮಾಡಿ. ಫಸ್ಟು ಒಂದು ಬೇಸಿಕ್ ಫೋನ್ ಅಷ್ಟೇ, ಟ್ರೈಪೋಡು ಇದೆಲ್ಲ ಏನೂ ಬೇಡ. ಎಲ್ಲೋ ಒಂದು ಕಡೆ ಫೋನ್ ಇಟ್ಬಿಟ್ಟು ಕಿಟಕಿ ಮೇಲೋ ಎಲ್ಲೋ ಫಸ್ಟು ಸ್ಟಾರ್ಟ್ ಮಾಡಿ. ನಿಮ್ಗೆ ಹಂಗೂ ಟ್ರೈಪೋಡ್ ಬೇಕೇ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಹಾಕಿರ್ತೀನಿ, ಅದು $159 ಅಷ್ಟೇ ಟ್ರೈಪೋಡು, ಅದನ್ನು ತಗೊಳ್ಳಿ. ನಾನು $800 ಕೊಟ್ಟು ಟ್ರೈಪೋಡು, $200 ಕೊಟ್ಟೊಂದು ರಿಂಗ್ ಲೈಟು ಎಲ್ಲ ತರಿಸಿ ಸುಮ್ಮನೆ ಡೇಟ್ ಇನ್ವೆಸ್ಟ್ಮೆಂಟ್ ಮಾಡಿ ಹಾಗೆ ಇದೆ. ಯೂಟ್ಯೂಬ್ ಕಡೆಯಿಂದ ಇನ್ನೂ ನನಗೆ $1 ಪೇಮೆಂಟ್ ಬಂದಿಲ್ಲ. ಅಂದರೆ ನನಗೆ ಲಾಂಗ್ ವೀಡಿಯೋಸ್ ನಾನು ಹಾಕ್ತಾಯಿಲ್ಲ, ಹಾಗೆಯೇ ಹಾಕಿದ ವೀಡಿಯೋಸ್ಗಳಿಗೂ ಅಷ್ಟೊಂದು ರೀಚ್ ಏನು ಸಿಗ್ತಾಯಿಲ್ಲ. ಹಾಗಾಗಿ ಯಾಕೆ ವೀಡಿಯೋಸ್ಗಳಿಗೆ ರೀಚ್ ಸಿಗಲ್ಲ ಲಾಂಗ್ ವೀಡಿಯೋಸ್ಗಳಿಗೆ ಅಂತಂದರೆ, ಈಗ ನಾವೊಂದು ಸ್ಕ್ರೋಲ್ ಮಾಡಬೇಕಿದ್ರೆ ನಾವು ಯಾವ್ದಾದ್ರು ವೀಡಿಯೋನ ನೋಡಬೇಕು ಅಂತ ಅನಿಸೋದಾದರೆ ಅದ್ರ ತಮ್ನೇಲಿಂದನೇ ನಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬರೋದು. ಇದರಲ್ಲಿ ಏನೋ ಇದೆ, ನಾವು ಇದನ್ನು ನೋಡಬೇಕು ಅನ್ನೋಂಗೆ ತಮ್ನೇಲು ಮತ್ತು ಕೆಳಗಡೆ ಕೊಡುವಂಥ ಟೈಟಲ್ಲು ಕ್ಯೂರಿಯಸ್ ಆಗಿರಲಿ, ಅಟ್ರ್ಯಾಕ್ಟ್ ಆಗಿರಲಿ, ಕಲರ್ಫುಲ್ ಆಗಿರಲಿ, ನೋಡಿದ ತಕ್ಷಣವೇ ಇದರಲ್ಲಿ ಏನೋ ಇದೆ, ನಾನು ಅದನ್ನು ಓಪನ್ ಮಾಡಿ ನೋಡಬೇಕು ಅಂತ ಅನ್ಸಂಗಿದ್ದಿದ್ರೆ ಜನ ಅದನ್ನು ಓಪನ್ ಮಾಡಿ ನೋಡ್ತಾರೆ. ಸೊ ನಮಗೆ ಆಟೋಮೆಟಿಕಲಿ ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ. ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಇಂಟ್ರೆಸ್ಟಿಂದ ಮಾಡ್ತಾಯಿದ್ದೆ. ದಿನ ಯಾವಾಗಲೂ ತಲೆಯಲ್ಲಿ ಅದೇ ಯೋಚನೆ ಇರ್ತಾಯಿತ್ತು. ನಂದು ವಾಚ್ ಅವರು ಮತ್ತು
ಸಬ್ಸ್ಕ್ರೈಬರ್ಸ್ ಎಲ್ಲನೂ ನಾನು ವಿತಿನ್ 4-5 ಮಂತ್ಸಲ್ಲೇ ಕಂಪ್ಲೀಟ್ ಮಾಡಿದೆ. ಫುಲ್ಲು ಖುಷಿಲಿ ಜೋಶಲ್ಲಿ ಹೋಗಿ ಕಂಪ್ಲೀಟ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮಾನಿಟೈಸೇಷನಿಗೆ ಅಪ್ಲೈ ಮಾಡಿ ಒಂದು ವೀಕ್ಗೇನೋ ನನಗೆ ಮತ್ತೆ ಈ ಕಡೆಯಿಂದ ಬಂತು ನಿಮ್ಮದು ಕ್ಯಾನ್ಸಲ್ ಆಗಿದೆ, ರಿಜೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಬಂತು. ಯಾಕೆ ನಮ್ಮದು ರಿಜೆಕ್ಟ್ ಆಗಿತ್ತು ಅಂತ ಅಂದರೆ ಕಾಪಿರೈಟ್ ಇಶ್ಯೂಸ್ ಇತ್ತಂತೆ. ನಾನು ಅವಾಗ ಏನು ಮಾಡ್ತಾಯಿದ್ದೆ ಅಂದರೆ ಬೇಗ ರೀಚ್ ಆಗಲಿ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ನಡೀತಾ ಇತ್ತಲ್ಲ, ಆ ಸೀಸನ್ದು ಕೆಲವ್ರದ್ದು ಫೋಟೋಸ್ಗಳು ತೊಗೊಂಡು ಆ ಫೋಟೋಸ್ಗಳನ್ನ ನಾನು ಎಡಿಟ್ ಮಾಡಿ ಶಾರ್ಟ್ಸಲ್ಲಿ ಹಾಕಿದ್ದೆ ವಿಡಿಯೋ ಮಾಡಿ. ಅದು ಚೆನ್ನಾಗಿ ರೀಚ್ ಔಟ್ ಆಗಿತ್ತು, ಅದರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಬಂದಿದ್ರು. ಆ ವಿಡಿಯೋ ಚೆನ್ನಾಗಿ ರೀಚ್ ಔಟ್ ಆಗಿತ್ತು. ಅದರಲ್ಲಿ ನಾನು ಬೇರೆಯವ್ರ ಫೋಟೋ ಯೂಸ್ ಮಾಡಿದ್ದೀನಿ ಅನ್ನೋದು ಒಂದೇ ಇದಕ್ಕೆ ನನಗೆ ಕಾಪಿರೈಟ್ ಬಂದು ನನ್ನ ಮಾನಿಟೈಸೇಷನ್ ಕ್ಯಾನ್ಸಲ್ ಆಗಿತ್ತು. ಅದಾದಮೇಲೆ ಕ್ಯಾನ್ಸಲ್ ಆದಮೇಲೆ 90 ಡೇಸ್ ವೆಯ್ಟ್ ಮಾಡಬೇಕಾಗಿತ್ತು ನಾನು ಮತ್ತೆ ಅದನ್ನು ಅಟೆಂಪ್ಟ್ ಮಾಡೋಕ್ಕೆ, ಮತ್ತೆ ಅಪ್ಲೈ ಮಾಡೋಕ್ಕೆ. ಅಲ್ಲಿ ನನಗೆ ಒಂದು ಕಡೆ ಬೇಜಾರಾಯಿತು, ಮತ್ತು ಇಂಟ್ರೆಸ್ಟ್ ಹೋಯಿತು, ತುಂಬ ಬೇಜಾರಾಗಿತ್ತು. ಅಷ್ಟು ಖುಷಿಲಿ ನಾನು ಇನ್ನೇನು ಮಾನಿಟೈಸೇಷನ್ ಆಗಿಬಿಡುತ್ತೆ ನನ್ನ ಚಾನಲ್ಲು ಅಂತ ಅಪ್ಲೈ ಮಾಡಿದ್ದು, ಹಂಗೆ ಕ್ಯಾನ್ಸಲ್ ಆಗಿದ್ದು ಬೇಜಾರಾಯಿತು. 90 ಡೇಸ್ ಆಯಿತು, ಅಷ್ಟರಲ್ಲೇ ನನಗೆ ಇಂಟ್ರೆಸ್ಟ್ ಸ್ವಲ್ಪ ಹೋಗಿತ್ತು. ಅಪ್ಲೈ ಮಾಡಿದೆ, ಸೆಕೆಂಡ್ ಟೈಮ್ಗೆ ಬಂತು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಬಂತು. ಸೊ ಹೆಂಗೆ ಮಾನಿಟೈಸೇಷನ್ ಆಯಿತು ಅಂತ ಅಂದ್ಕೊಂಡ್ರೆ ಆಮೇಲೆ ಬಂತು $100 ಕಂಪ್ಲೀಟ್ ಮಾಡಬೇಕು ಅಂತ. ಆ $100 ಕಂಪ್ಲೀಟ್ ಮಾಡೋಕ್ಕೆ ಇನ್ನೂ 1 ವರ್ಷ ಟೈಮ್ ಆದ್ರೂ ನನಗೆ $1 ಕಂಪ್ಲೀಟ್ ಮಾಡಿದ್ದೀನಿ ಇವತ್ತಿನವರೆಗೂ. ಸೊ ಅದಕ್ಕೆ ಅಂದ್ಕೊಂಡಿದ್ದೀನಿ ಇವತ್ತಿಂದ ಫುಲ್ ಸ್ಟ್ರಿಕ್ಟಾಗಿ ಲಾಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕು. $100 ಹೆಂಗಾದರೂ ಆಗಲಿ ಕಂಪ್ಲೀಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ನೋಡಿ, ಇದರಲ್ಲಿ ನಾನು ಹೇಳೋದಿಷ್ಟೇ, ಬಿ ಕನ್ಸಿಸ್ಟೆನ್ಸ್ ಅಷ್ಟೇ. ಕನ್ಸಿಸ್ಟೆಂಟಾಗಿ ವೀಡಿಯೋ ಮಾಡ್ತಾಯಿರಿ. ಡೈಲಿ ಲಾಂಗ್ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಅಂತಾದ್ರೂ ಶಾರ್ಟ್ ವೀಡಿಯೋಸ್ ಹಾಕ್ತಾಯಿರಿ. ಸಬ್ಸ್ಕ್ರೈಬರ್ ಚೆನ್ನಾಗಾಗುತ್ತೆ, ರೀಚ್ ಔಟ್ ಚೆನ್ನಾಗಿ ಸಿಗುತ್ತೆ. ವೀಕ್ಲಿ 2 or 3 ಲಾಂಗ್ ವೀಡಿಯೋನೂ ಅಪ್ಲೋಡ್ ಮಾಡಿ. ನಿಮಗೆ ಶಾರ್ಟ್ ವೀಡಿಯೋಸಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತ ಅಂದರೆ, ಅದು ನೀವು ಪೋಸ್ಟ್ ಮಾಡಿ ರೀಚ್ ಚೆನ್ನಾಗಾಯಿತು, ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದಾರೆ ಅಂತಂದರೆ ನಿಮಗೆ ಪ್ರಮೋಷನ್ಗಳು ಕೂಡ ಬರುತ್ತೆ, ಅದರಲ್ಲೂ ಚೆನ್ನಾಗಿ ಅರ್ನ್ ಮಾಡ್ಬೋದು. ಸೊ ಯಾರ್ಯಾರೆಲ್ಲ ನಂತರ ಹೊಸ ಯೂಟ್ಯೂಬರ್ಸ್, ಪುಟಾಣಿ ಯೂಟ್ಯೂಬರ್ಸ್ ಇವಾಗ ತಾನೇ ಪುಟ್ಟ ಹೆಜ್ಜೆ ಇಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಒಂದೊಂದೇ ಸ್ಟೆಪ್ ಮೇಲೆ ಬರ್ತಾ ಇದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಬೇಗ ಮಾನಿಟೈಸೇಷನ್ ಆಗಲಿ, ಹಾಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟ್ ಬರಲಿ ಅಂತ ಕೇಳ್ತೀನಿ. ಹಾಗೆ ನನಗೂ ಬೇಗ ಬರಲಿ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಬೋರಿಂಗ್ ಅನಿಸಿದ್ರೆ ಇಲ್ಲ ಓವರ್ ಅನಿಸಿದ್ರೆ ಕಮೆಂಟ್ ಮಾಡಿ, ಅದನ್ನು ಕೂಡ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಅದನ್ನು ಚೇಂಜ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.